ಆಗೋದಕ್ಕೆ ಕಾರಣ ದಾಸ ಸಾಹಿತ್ಯದ ಬಗ್ಗೆ ಎಲ್ಲೂ ಉಪನ್ಯಾಸಗಳನ್ನಾಗಲಿ ಅಥವಾ ಹೆಚ್ಚಿನ ವಿಚಾರಗಳನ್ನಾಗಲಿ ಕೇಳಿಲ್ವೇನೋ ನಿಮ್ಮ ಈ ಒಂದು ಜನ್ರೇಷನ್ ಅನ್ನೋ ಕಾರಣಕ್ಕಾಗಿ ಹೊಸ ವಿಚಾರ ಅಂತ ಹೇಳ್ತಿದ್ದೀನಿ. ಎಲ್ರಿಗೂ ಸಹ ನನ್ನ ನಮನಗಳನ್ನು ತಿಳಿಸ್ತಾ, ಕನ್ನಡ ಸಾಹಿತ್ಯ ಪರಿಷತ್ತು ಮುಳಬಾಗಿಲು ತಾಲೂಕಿನಿಂದ ಏರ್ಪಡಿಸಿರ್ತಕ್ಕಂತಹ ಈ ದತ್ತಿ ಉಪನ್ಯಾಸದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಅಷ್ಟು ಸಾಮರ್ಥ್ಯ ನನಗಿದೆಯೋ ಇಲ್ವೋ ಗೊತ್ತಿಲ್ಲ. ದಾಸ ಸಾಹಿತ್ಯ ಅನ್ನುವಾಗ ನಿಮ್ಮ ಕಣ್ಮುಂದೆ ಎಂತಹ ಕಲ್ಪನೆ ಬರುತ್ತೆ ಗೊತ್ತಿದೆಯಾ ನಿಮಗೆ? ಕೇಳಿದ್ದೀರಾ ಅದರ ವಿಚಾರವಾಗಿ? ಕೇಳಿದ್ದೀರಲ್ವಾ? ಸಾಮಾನ್ಯವಾಗಿ ದೇವರ ನಾಮಗಳು, ಹಾಡುಗಳು, ಪುರಂದರದಾಸರು, ಕನಕದಾಸರು ಅವರು ನಿಮ್ಮ ಕಣ್ಮುಂದೆ ಬಂದು ನಿಲ್ತಾರೆ ಅನ್ನೋದನ್ನು ನೋಡೋಣ. ಇಲ್ಲಿ ದಾಸ ಸಾಹಿತ್ಯ ಅನ್ನುವಾಗ ಭಕ್ತರು ಹಾಗೂ ಭಗವಂತನ ನಡುವೆ ನಡೆದಂತಹ ಸಂವಾದವನ್ನು ಸಾಹಿತ್ಯ ರೂಪದಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸಾಮಾನ್ಯವಾಗಿ ಜನರ ತಿಳುವಳಿಕೆ ಇರುತ್ತೆ. ಆದರೆ ಅದಕ್ಕಿಂತ ಮಿಗಿಲಾದಂತಹ ರಾಷ್ಟ್ರೀಯತೆಯನ್ನು ಹಾಗೂ ಏಕತೆಯನ್ನು ಮಾಡುವಂತಹ ಒಂದು ದೊಡ್ಡ ಕೆಲಸವನ್ನು ನಮ್ಮ ಹರಿದಾಸರು ಮಾಡಿದ್ರು. ಅದೇ ದಾಸ ಸಾಹಿತ್ಯವಾಗಿ ರೂಪುಗೊಳ್ತು. ಇದು ಹೇಗಾಯಿತು ಅನ್ನುವಂಥದ್ದನ್ನು ನೋಡೋಣ. ಸಾಮಾನ್ಯವಾಗಿ ಇದನ್ನು ಭಕ್ತಿ ಮಾರ್ಗ ಅಂತ ಹೇಳ್ತೀವಿ. ಹಾಡಿನ ರೂಪದಲ್ಲಿ ಇರೋದ್ರಿಂದ ಇದನ್ನು ಗಾಯನದ ರೂಪದಲ್ಲಿ ಕೊಟ್ಕೊಂಡು ಹೋಗ್ತೀವಿ. ಜನಮಾನಸದಲ್ಲಿ ಸ್ಥಿರವಾಗಿ ಉಳಿದಿದೆ. ಇಷ್ಟು ಸಾಮಾನ್ಯವಾಗಿ ದಾಸ ಸಾಹಿತ್ಯವನ್ನು ಒಂದು ಸಾಲಿನಲ್ಲಿ ಹೇಳಬೇಕು ಅಂದರೆ ಹೇಳುವಂಥದ್ದು. ಆದರೆ ಯಾವಾಗ ಒಂದು 8-10 ಶತಮಾನದ 8ನೇ ಶತಮಾನ ಆ ಕಾಲದಲ್ಲಿ ಏನಾಗಿತ್ತು, ನಮ್ಮ ದೇಶದ ಏಕೀಕರಣಕ್ಕೆ ಒಂದಿಷ್ಟು ಭಂಗ ಬಂದಿತ್ತು. ನಮ್ಮಲ್ಲಿ ಏಕತೆಗೆ ಭಂಗ ಬಂದಂತಹ ಕಾಲ. ನಮ್ಮ ಧರ್ಮದ ಒಳಗೂ ಹೊರಗೂ ಬೇಕಾದಷ್ಟು ಶತ್ರುಗಳು ಹುಟ್ಕೊಂಡಿದ್ರು. ಅದೇ ಕಾಲದಲ್ಲಿ ವಿದೇಶಿ ಆಕ್ರಮಣಕಾರರು ಸಹ ನಮ್ಮ ಈ ಒಂದು ಏನು ವೀಕ್ನೆಸ್ ಅಂತ ಹೇಳ್ತೀವಿ ಅದನ್ನು ಸಹ ತಿಳಿದುಕೊಂಡು ಅವರು ನಮ್ಮ ಮೇಲೆ ಇನ್ನಷ್ಟು ಆಕ್ರಮಣವನ್ನು ಮಾಡೋದಕ್ಕೆ ಸಿದ್ಧತೆಗಳನ್ನು ನಡೆಸ್ತಾ ಇದ್ದರು. ಇಂತಹ ಸಂದರ್ಭದಲ್ಲಿ ಈ ಒಂದು ಏಕೀಕರಣದ ಕೆಲಸ ಹೇಗಾಗಬೇಕು ಅನ್ನುವಂಥದ್ದನ್ನು ಜ್ಞಾನಿಗಳು, ದಾರ್ಶನಿಕರು ಅರ್ಥಕೊಂಡು ಮಾಡಿದಂತಹ ಕೆಲಸ ಇದು ನಮ್ಮ ದೇಶದಾದ್ಯಂತ ನಡೆದಿದೆ. ಸಾಮಾನ್ಯ ದಾಸ ಸಾಹಿತ್ಯ ಅನ್ನುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲಿ ರೂಪುಗೊಂಡಿದ್ದರೆ ದೇಶದಾದ್ಯಂತ ಅಲ್ಲಲ್ಲಿ ಇಂತಹ ಭಕ್ತಿ ಚಳುವಳಿಗಳು, ಏನು ಭಕ್ತಿ ಮೂವ್ಮೆಂಟ್ ಅಂತ ಕರೀತಾರೆ, ಅದು ನಡೆದಿದೆ. ಇದು ಯಾಕೆ ನಡೀತು ಅಂತಂದರೆ, ಒಂದು ರಾಷ್ಟ್ರದ ಏಕತೆ ಇದೆಯಲ್ಲ ಅದು ಯಾವುದರ ಆಧಾರದ ಮೇಲಿರುತ್ತೆ ಅನ್ನೋದನ್ನು ಒಮ್ಮೆ ಚಿಂತನೆ ಮಾಡಿದಾಗ ಅದು ಆ ನೆಲದ ಮೂಲ ತತ್ವ ಮತ್ತು ಸಿದ್ಧಾಂತಗಳ ಮೇಲೆ ಆಧಾರಿತವಾಗಿರುತ್ತೆ. ಯಾವಾಗ ನಮ್ಮ ನೆಲದ ಮೂಲ ತತ್ವ ಮತ್ತು ಸಿದ್ಧಾಂತಗಳಿಗೆ ತೊಂದರೆ ಆಗ್ತಾ ಇದೆ, ಅದನ್ನೇ ಅದರಲ್ಲಿ ಭಿನ್ನತೆಯನ್ನು ತಂದು ಅದನ್ನು ನಮ್ಮ ದೇಶದಿಂದ ರೂಟ್ಸ್ ಅಂದರೆ ಬೇರು ಸಹಿತ ಕಿತ್ತೆಸೆಯುವಂತಹ ಒಂದು ಪ್ರಯತ್ನ ನಡೀತಾ ಇದೆ ಅನ್ನುವಾಗ ನಮ್ಮ ದಾರ್ಶನಿಕರು, ತತ್ವಜ್ಞಾನಿಗಳು, ಜ್ಞಾನಿಗಳು, ಸಂತರು, ಸಾಧುಗಳು ಎಚ್ಚೆತ್ತುಕೊಳ್ತಾರೆ. ನಮ್ಮ ಮೂಲತತ್ವ ಎಲ್ಲಿ ನಾಶ ಆಗುತ್ತೋ ಆಗ ಸಂಪೂರ್ಣವಾಗಿ ನಮ್ಮ ರಾಷ್ಟ್ರವೇ ಹೆಸರಿಲ್ಲದಂತೆ ನಾಶ ಆಗುತ್ತೆ ಅನ್ನೋದನ್ನು ಅರ್ಥಕೊಂಡಂತಹವರು ಅಲ್ಲಲ್ಲಿ ದೇಶದ ಇಲ್ಲಿ ಉತ್ತರ ಭಾಗದಲ್ಲಿ ಮೀರಾಬಾಯಿ ಇರಬಹುದು, ಸಂತ ತುಕಾರಾಮ್ ಇರಬಹುದು, ರಾಮದಾಸರು ಇರಬಹುದು, ದಕ್ಷಿಣದಲ್ಲಿ ನಮ್ಮ ಹರಿದಾಸರು, ಹಾಗೆ ತಮಿಳುನಾಡಿನಲ್ಲಿ ಆಳ್ವಾರರು, ಮತ್ತು ಆಂಧ್ರಕ್ಕೆ ಹೋದರೆ ಅಲ್ಲಿ ಸಹ ದಾಸರಿದ್ದಾರೆ. ಅನ್ನಮಯ್ಯ ಇರಬಹುದು, ರಾಮದಾಸ್ ಇರಬಹುದು. ಅವರು ಇನ್ನಷ್ಟು ಹಿಂದೆ ಇದೇ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ನಾವು ದಕ್ಷಿಣ ಭಾಗದಲ್ಲಿ ನೋಡೋದಾದರೆ ತಮಿಳುನಾಡಿನ ಆಳ್ವಾರರು ಭಕ್ತಿ ಪಂಥದ ಹರಿಕಾರರು. ಅವರೇ ಅದನ್ನು ಪ್ರಾರಂಭ ಮಾಡ್ತಾರೆ. ಅದರ ಏನು ಯಶಸ್ಸಿದೆಯಲ್ಲ ಅದು ನಮ್ಮ ಕರ್ನಾಟಕದ ಮೇಲೆ ಅತ್ಯಂತ ಪ್ರಭಾವವನ್ನು ಬೀರುತ್ತೆ. ಆ ಸಂದರ್ಭದಲ್ಲೇ ಅಲ್ಲಿಂದ ಪ್ರಭಾವಿತರಾದಂತಹ ಸಂತರು ಇಲ್ಲಿ ಒಂದು ಸಾಹಿತ್ಯದ ಪ್ರಕಾರದಲ್ಲಿ ಜನರನ್ನು ಏಕೀಕರಣಗೊಳಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಭಕ್ತಿ ಅನ್ನುವಂತಹ ಒಂದು ಆಕರ್ಷಕವಾದ ಹೊದಿಕೆಯನ್ನು ಹೊದಿಸ್ತಾರೆ. ನಿಮಗೆ ಎಷ್ಟೇ ಚಂದದ ಒಂದು ಚಾಕ್ಲೇಟನ್ನು ಕೂಡ ಒಳ್ಳೆಯ ರ್ಯಾಪರ್ ಇಲ್ಲದೆ ಕೊಟ್ಟರೆ, ಒಳ್ಳೆಯ ಹೊದಿಕೆ ಇಲ್ಲದೆ ನಿಮಗೆ ಕೊಟ್ಟರೆ ಅದನ್ನು ಸ್ವೀಕರಿಸೋದಕ್ಕೆ ತುಂಬ ಹಿಂದೆ ಮುಂದೆ ನೋಡ್ತೀರಾ, ಹೌದಲ್ವಾ? ಅದಕ್ಕೆ ಒಂದು ಒಳ್ಳೆಯ ರ್ಯಾಪರ್ ಬೇಕೇ ಬೇಕು. ಅದಕ್ಕೆ ಇಲ್ಲಿ ನಮ್ಮ ಭಕ್ತಿ ಪಂಥವನ್ನು ಕೇವಲ ದೇಶದ ಏಕೀಕರಣಕ್ಕಾಗಿ ಅಥವಾ ಜನರನ್ನು ಒಂದುಗೂಡಿಸೋದಕ್ಕೆ ಅಂತ ಮಾತ್ರ ಹೇಳಿದರೆ ಜನರು ಅಷ್ಟು ಸುಲಭವಾಗಿ ಒಗ್ಗೂಡ್ತಾ ಇರಲಿಲ್ಲ. ಇದಕ್ಕೆ ಒಂದು ಭಕ್ತಿ ಅನ್ನುವಂತಹ ಹೊದಿಕೆಯನ್ನು ಹೊದಿಸ್ಬಿಟ್ಟು ಅಲ್ಲಿ ಏಕೀಕರಣವನ್ನು ಪ್ರಾರಂಭ ಮಾಡ್ತಾರೆ. ಇದರ ಮೂಲಕ ಕೇವಲ ಜನರನ್ನು ಸೇರಿಸೋದಲ್ಲ, ನಮ್ಮ ಧರ್ಮದಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಒಂದಿಷ್ಟು ಮೌಢ್ಯಗಳು, ಮೂಢನಂಬಿಕೆಗಳು ಏನು ಆಚರಣೆ ಮುಖಾಂತರ ಬಂದುಬಿಡುತ್ತೆ. ನಮ್ಮ ವೇದ ಉಪನಿಷತ್ ಕಾಲದಲ್ಲಿ ಎಷ್ಟೇ ಒಳ್ಳೆಯದನ್ನು ಹೇಳಿದರೂ ಕಾಲಕ್ರಮೇಣ ಜನರೇಷನ್ ಬೈ ಜನರೇಷನ್ ಅದು ಏನು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಹೋಗುವಾಗ ಒಂದಿಷ್ಟು ಬದಲಾವಣೆಗಳಾಗಿ ಅಲ್ಲಲ್ಲಿ ಮೌಢ್ಯಗಳು ಅವೆಲ್ಲ ತುಂಬ್ಕೊಂಡು ಬಿಡುತ್ತೆ. ಅಂತಹ ಒಂದು ಸ್ಥಿತಿಯಲ್ಲಿ ಅನೇಕ ಜನರಿಗೆ ಅಸಮಾಧಾನಗಳಿತ್ತು.
ಜಾತಿ ಕುಲಗಳ ಮಧ್ಯ ಅನೇಕ ಸಂಘರ್ಷಗಳು ನಡೀತಾ ಇತ್ತು, ಜನಾಂಗೀಯ ಸಂಘರ್ಷಗಳು ನಡೀತಾ ಇತ್ತು, ವರ್ಗ ಸಂಘರ್ಷಗಳು ನಡೀತಾ ಇತ್ತು. ಇವೆಲ್ಲವನ್ನು ನಾವು ಮೆಟ್ಟಿ ನಿಲ್ಲಬೇಕಾದ್ರೆ ಒಂದು ಎಲ್ಲರಿಗೂ ಕಾಮನ್ನಾಗಿ ಸಿಗ್ತಕ್ಕಂತಹ, ಸಾಮಾನ್ಯವಾಗಿ ಸಿಗ್ತಕ್ಕಂತಹ ಒಂದು ದಾರಿ ಬೇಕಾಗಿತ್ತು. ಆದರೆ ಈ ಸಂದರ್ಭದಲ್ಲಿ ಪಂಡಿತರು ಅನ್ನಿಸ್ಕೊಳ್ಳುವಂತಹ ವರ್ಗ ಏನಿದೆ, ಅವರು ಸಂಸ್ಕೃತ ಸಾಹಿತ್ಯದ ಅಡಿಯಲ್ಲಿ ಒಂದಾಗ್ಬಿಟ್ಟಿದ್ರು. ಅವರ ಸಂಖ್ಯೆ ಕೇವಲ ಕಡಿಮೆ ಇದ್ದಂತಹ ಸಂಖ್ಯೆ ಅವರದ್ದು. ಹೆಚ್ಚಿನ ಸಂಖ್ಯೆಯಲ್ಲಿದ್ದಂತಹ ಜನಸಾಮಾನ್ಯರನ್ನು ಒಗ್ಗೂಡಿಸ್ಬೇಕಾದ್ರೆ ಏನು ಮಾಡಬೇಕು, ಅವರನ್ನು ಸಹ ಭಕ್ತಿ ಮಾರ್ಗಕ್ಕೆ ಕರ್ಕೊಂಡು ಬರಬೇಕು. ಆ ಭಕ್ತಿ ಮಾರ್ಗ ಹೇಗಿರಬೇಕು, ಅತ್ಯಂತ ಸರಳವಾಗಿರಬೇಕು, ಎಲ್ರಿಗೂ ಅರ್ಥ ಆಗೋ ಹಾಗಿರಬೇಕು. ಹಾಗೆ ಏನು ಈ ಮೌಢ್ಯದಿಂದ ಹೊರಗೆ ಅವರನ್ನು ಕರ್ಕೊಂಡು ಬರಬಹುದು ಅನ್ನುವಂತಹ ಒಂದು ಆಶ್ವಾಸನೆಯನ್ನು ಕೂಡ ಅವರಿಗೆ ಕೊಡುವಂತಹ ಸಾಹಿತ್ಯ ಅದಾಗಿರಬೇಕು. ಇಂತಹ ಸಂದರ್ಭದಲ್ಲೇ ಹುಟ್ಕೊಂಡದ್ದು ದಾಸ ಸಾಹಿತ್ಯ. ಇದಕ್ಕಾಗಿ ಅನೇಕ ಸಾಧು ಸಂತರು ಶ್ರಮಿಸಿದ್ದಾರೆ. ಇವರಲ್ಲಿ ವಾದಿರಾಜರಿರ್ಬೋದು, ವ್ಯಾಸರಾಯರು, ಅಲ್ಲಿಂದ ಪ್ರಾರಂಭ ಆಗುತ್ತೆ. 1484 ಅಂದರೆ ಆ ಸಮಯ ಇದೆಯಲ್ಲ, ಅದು ದಾಸ ಸಾಹಿತ್ಯದ ಅತ್ಯಂತ ಉತ್ಕೃಷ್ಟವಾಗಿ ಬೆಳೆದಂತಹ ಒಂದು ಕಾಲ ಅದು. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಇವರು, ಭಕ್ತಿ ಮಾರ್ಗವಾಗಿ ಜನರನ್ನು ಕೊಂಡು ಹೋಗ್ತಾ ಅಲ್ಲಿರ್ತಕ್ಕಂತಹ ನ್ಯೂನತೆಗಳನ್ನು ಅವರು ಜನರಿಗೆ ತೋರಿಸ್ತಾರೆ. ಇಲ್ಲಿ ಕೇವಲ ಸಮಸ್ಯೆಗಳನ್ನು ತೋರಿಸೋದಷ್ಟೇ ಅಲ್ಲ, ಅದಕ್ಕೆ ಪರಿಹಾರ ಮಾರ್ಗವನ್ನು ಸಹ ಅವರು ಹೇಳ್ತಾರೆ. ಪರಿಹಾರ ಮಾರ್ಗವನ್ನು ತೋರಿಸಿ ಈ ರೀತಿ ನಡೆದರೆ ಮಾತ್ರ ನಮ್ಮ ಸಮಾಜದ ಉದ್ಧಾರ ಸಾಧ್ಯ ಅನ್ನೋದನ್ನು ತೋರಿಸ್ಕೊಂಡು ಹೋಗ್ತಾರೆ. ಅದರ ಜೊತೆಯಲ್ಲಿ ಇಲ್ಲಿ ಲೌಕಿಕದ ನಿರಾಕರಣೆ ಇಲ್ಲ. ಈ ದಾಸ ಸಾಹಿತ್ಯ ಎಲ್ರಿಗೂ ಯಾಕೆ ಆಪ್ತ ಆಗುತ್ತೆ ಅಂತಂದರೆ, ಈಗ ಎಷ್ಟೋ ರೀತಿಯ ಭಕ್ತಿ ಮಾರ್ಗಗಳಲ್ಲಿ ಅನೇಕವಿದೆ. ಈಗ ಸಾಧು ಸಂತರು ಅವರು ಲೌಕಿಕವನ್ನೇ ಬೇಡ ಅಂತ ಹೇಳಿ ತ್ಯಾಗ ಮಾಡಿ ಕೂತ್ಕೊಂಡಿರ್ತಾರಲ್ಲ, ಅದು ಎಲ್ಲರಿಂದ ಸಾಧ್ಯ ಆಗೋದಿಲ್ಲ. ಹಾಗೆ ಮಾಡೋಕ್ಕೆ ಹೋದರೆ ಸಮಾಜದ ಒಂದು ಬೆಳವಣಿಗೆ ಸಹ ಸ್ಥಗಿತ ಆಗುತ್ತೆ. ಹಾಗಾಗಿ ಇಲ್ಲಿ ಲೌಕಿಕದ ನಿರಾಕರಣೆ ಇಲ್ಲ. ಇದು ದಾಸ ಸಾಹಿತ್ಯದ ಒಂದು ಮುಖ್ಯ ಅಂಶಗಳಲ್ಲಿ ಒಂದು. ಲೌಕಿಕದ ನಿರಾಕರಣೆ ಇಲ್ಲದೆ ಈ ಲೌಕಿಕದ ಜೀವನದಲ್ಲೇ ನಮ್ಮ ವ್ಯಕ್ತಿತ್ವವನ್ನು ಹೇಗೆ ಉನ್ನತೀಕರಿಸಿಕೊಳ್ಳಬಹುದು, ಅದು ಇಲ್ಲಿ ಮುಖ್ಯ ವಿಚಾರ ಆಗುತ್ತೆ. ಅಂದರೆ ಸತ್ಯವನ್ನೇ ಹೇಳುವಂಥದ್ದು, ಸರಳ ಜೀವನ ನಡೆಸುವಂಥದ್ದು. ಇದನ್ನು ನೀವು ದಾಸರ ಪದಗಳನ್ನು ಅಲ್ಲಲ್ಲಿ ಕೇಳ್ತಾ ಬಂದಾಗ, ಪ್ರತಿಯೊಬ್ಬ ಹರಿದಾಸರು ಸಹ ಅವರು ಆಗಲೇ ಸರ್ ಅವರು ಹೇಳಿದ್ರು ವ್ಯಕ್ತಿತ್ವ ವಿಕಸನ ಅಂತ, ಕೇಳಿಸ್ಕೊಂಡ್ರಲ್ಲ. ಈ ವ್ಯಕ್ತಿತ್ವ ವಿಕಸನವನ್ನೇ ನಾವು ಈ ದಾಸ ಸಾಹಿತ್ಯದಲ್ಲಿ ಕಾಣಬಹುದು. ಅಂದರೆ ಅವರು ಗೊತ್ತಿಲ್ಲದ ಹಾಗೆ ಮೊದಲನೇ ಸಾಲು, 1 ಸಾಲು 2 ಸಾಲುಗಳು ಹರಿಭಕ್ತಿಯನ್ನು ತೋರಿಸ್ಕೊಂಡು ಹೋಗುತ್ತೆ. ಅಲ್ಲಿ ನಾವು ಶರಣಾಗತಿಯ ಸ್ಥಿತಿಯಲ್ಲಿದ್ದೇವೆ ಅಂತ. ಇದು ಇಲ್ಲಿ ದಾಸ್ಯ ಅನ್ನುವಂಥದ್ದು ಇದೆಯಲ್ಲ, ಇದು ಈ ದಾಸ ಅನ್ನುವಂತಹ ಪದ ನಾವು ದೇವರಿಗೆ ಭಗವಂತನಿಗೆ ಶರಣಾಗತನಾಗಿದ್ದೇವೆ ಅಂತ. ಆ ಭಗವಂತ ಅನ್ನುವಂಥದ್ದು ಒಂದು ನಮ್ಮ ಕಲ್ಪನೆಯಲ್ಲಿ ಒಂದು ಒಳ್ಳೆಯ ಸಕಾರಾತ್ಮಕವಾದಂತಹ ಒಂದು ಶಕ್ತಿಗೆ ನಾವು ಶರಣಾಗತರಾಗಿದ್ದೇವೆ. ಆದರೆ ಲೌಕಿಕವಾದಂತಹ ಯಾವುದೋ ಒಂದು ಅಧಿಕಾರಶಾಹಿಗೋ ರಾಜತ್ವ ಒಂದು ಶಾಹಿಗಳಿಗೋ ಅವರಿಗೆ ನಾವು ದಾಸ್ಯವನ್ನು ತೋರಿಸೋದಿಲ್ಲ ಅನ್ನುವಂಥದ್ದನ್ನು ನಮ್ಮ ಹರಿದಾಸರು ತುಂಬ ದಿಟ್ಟತನದಿಂದ ಹೇಳ್ಕೊಂಡು ಹೋಗ್ತಾರೆ. ಇಂತಹ ಏಕೀಕರಣದ ಕಾಲದಲ್ಲಿ ಏನು ಇಲ್ಲಿ ಕುಲವೆಂದು ಹೊಡೆದಾಡದಿರಿ ಅಂತ ಏನು ಕನಕದಾಸರು ಹೇಳ್ತಾರೆ, ಇದನ್ನೇ ಪುರಂದರದಾಸರು, ಪ್ರತಿಯೊಬ್ಬ ಹರಿದಾಸರು ಹೇಳ್ಕೊಂಡೇ ಬರ್ತಾರೆ. ಇಂತಹದ್ದನ್ನು ಹೇಳುವಾಗ ಆಲ್ರೆಡಿ ಅಲ್ಲಿರ್ತಕ್ಕಂತಹ ಸಮಾಜದಲ್ಲಿ ಇರ್ತಕ್ಕಂತಹ ಮೇಲು ಕೀಳು ಭೇದ ಭಾವ ಏನಿರುತ್ತೆ ಅದರಿಂದ ಅವರಿಗೆ ತೊಂದರೆಗಳೇ ಆಗುತ್ತೆ. ಅನೇಕ ಕಷ್ಟಗಳನ್ನು ಎದುರಿಸ್ತಾರೆ. ಆ ಕಷ್ಟಗಳನ್ನು ಸಹ ಅವರು ತಮ್ಮ ಸಾಹಿತ್ಯದ ಹೂರಣವನ್ನಾಗಿ ಮಾಡ್ಕೊಳ್ತಾರೆ. ಇವರಿಗೆ ಏನು ಸಮಾಜದಲ್ಲಿ ಅಪವಾದ ನಿಂದನೆಗಳು ಬರುತ್ತೆ ಅದು ಸಹ ಅವರ ಸಾಹಿತ್ಯದ ಒಂದು ಹೂರಣ ಆಗುತ್ತೆ. ಅದರಿಂದ ಅನೇಕ ಸಾಹಿತ್ಯಗಳನ್ನು ರಚಿಸ್ತಾರೆ. ಈ ಸಾಹಿತ್ಯದ ಜೊತೆಯಲ್ಲಿ ಅವರು ಸಾಮಾಜಿಕವಾಗಿ ತೆರೆದುಕೊಳ್ತಾ ಹೋಗ್ತಾರೆ. ಈಗ ಡಿ.ವಿ.ಜಿ. ಅವರು ಹೇಳ್ತಾರಲ್ಲ, ಕತ್ತಲೆಯ ಮಡುಕು ಮೂಲೆಗಳ ಸೇರದಿರು ಮೃತ್ಯು ನಿನಗಲ್ಪತೆಯ ಮಂಕುತಿಮ್ಮ ಅಂತ ಹೇಳ್ತಾರಲ್ಲ, ಅದೇ ರೀತಿಯ ಈಗ ನಮ್ಮೆಲ್ಲ ದಾರ್ಶನಿಕರ ತತ್ವಗಳು ಒಂದೇ ರೀತಿ ಇದೆ. ಅವ್ರು ಹೇಳಿರ್ತಕ್ಕಂಥದ್ದು ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿರ್ಬೋದು, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇವರು ಇಂತಹ ಅಪನಿಂದನೆಗಳಿಗೆ ಒಳಗಾದರೂ ಸಹ ಸಮಾಜದ ಕಡೆಗೆ ತೆರೆದುಕೊಳ್ತಾ ಬರ್ತಾರೆ. ಹಾಗೆ ಸಮಾಜದ ಕಡೆಗೆ ತೆರೆದುಕೊಳ್ತಾ ತಮ್ಮ ವ್ಯಕ್ತಿತ್ವದ ಉನ್ನತೀಕರಣದ ಜೊತೆಗೆ ಸಮಾಜಕ್ಕೆ ಸಂದೇಶವನ್ನು ಕೊಡ್ತಾ ಹೋಗ್ತಾರೆ. ಇಲ್ಲಿ ಮುಖ್ಯವಾಗಿ ನಾವು ಹರಿದಾಸ ಪಂಥವನ್ನು ಯಾಕೆ ಮುಂಚೂಣಿಯಲ್ಲೇ ಇಟ್ಟು ನಾವು ನೋಡಬೇಕಾಗುತ್ತೆ, ಕನ್ನಡ ಸಾಹಿತ್ಯದ ಒಂದು ವಿಶಿಷ್ಟವಾದ ಇದು ಸಾಹಿತ್ಯ ಅಂತ ನಾವು ಪರಿಗಣಿಸಬೇಕಾಗತ್ತೆ ಅಂತಂದರೆ, ಹರಿದಾಸರು ಕೇವಲ ಹೇಳಿದ್ದಲ್ಲ, ನುಡಿದಂತೆ ನಡೆದವರು. ಅವರು ಏನು ಕಷ್ಟಗಳನ್ನು ಅನುಭವಿಸ್ತಾರೆ ಅದು ಅವರ ಜೀವನದಲ್ಲಿ ನಡೆದದ್ದು. ಅದೇ ರೀತಿ ಅವರು ಹೇಳ್ತಾರೆ, ಅದರಂತೆಯೇ ನಡ್ಕೊಳ್ತಾರೆ. ಹಾಗಾಗಿ ಇಲ್ಲಿ ಮಹತ್ವ ಸಿಗುತ್ತೆ. ಅವರ ನುಡಿಗಳಿಗೆ ಇಲ್ಲಿ ಮಹತ್ವ ಸಿಗೋದೇ ಈ ಒಂದು ನೆಲೆಯಲ್ಲಿ. ನುಡಿದಂತೆ ನಡೆದವರು ನಮ್ಮ ಶಿವಶರಣರು ಅದನ್ನೇ ಮಾಡಿದ್ರು. ನುಡಿಯೊಳಗಾಗಿ ನಡೆಯದಿದ್ದರೆ ಲಿಂಗ ಮೆಚ್ಚಿ ಅಹುದೆನ್ನದು ಅಂತ ಹೇಳಿ ಬಸವಣ್ಣನವರ ಒಂದು ನುಡಿಗಳನ್ನು ನಾವು ಕೇಳ್ಬೋದು. ಇದೇ ರೀತಿ ಶಿವಶರಣರು ಹೇಳಿದ್ದು ಅದನ್ನೇ, ಹಾಗೆ ನಮ್ಮ ಹರಿದಾಸರು ಅದನ್ನೇ ಹೇಳ್ಕೊಂಡು ಬರ್ತಾರೆ. ಹೀಗೆ
ಇಲ್ಲಿ ನಮ್ಮ ದೇಹಕ್ಕೂ ಸಹ ಅವರು ಹೇಗೆ ಲೌಕಿಕವನ್ನು ನಿರಾಕರಿಸೋದಿಲ್ವೋ ಹಾಗೆ ವ್ಯಕ್ತಿಗತವಾಗಿ ನಮ್ಮ ವ್ಯಕ್ತಿತ್ವವನ್ನು ಉನ್ನತೀಕರಿಸಿಕೊಳ್ಬೇಕಾದ್ರೆ ನಮ್ಮ ಶರೀರವನ್ನು ನಾವು ಒಂದು ಸಾಧನವನ್ನಾಗಿ ಬಳಸಬೇಕು ಅಂತ ಹೇಳ್ತಾರೆ. ನಮ್ಮ ವೇದೋಕ್ತಿಯಲ್ಲಿ ಇರ್ತಕ್ಕಂತಹ ದೇಹೋ ದೇವಾಲಯ ಪ್ರೋಕ್ತಃ ಅನ್ನುವಂತಹ ಉಕ್ತಿ ಇದೆಯಲ್ಲ, ಈ ಮಾತುಗಳನ್ನೇ ನಮ್ಮ ಹರಿದಾಸರು ಹೇಳ್ತಾರೆ. ಇದನ್ನೇ ಶಿವಶರಣರು ಹೇಳ್ಕೊಂಡು ಬರ್ತಾರೆ. ದೇಹವೇ ಮಂದಿರ, ಹೃದಯವೇ ಮಂಟಪ, ಹಸ್ತ ಚಾಮರವು ಅಂತ ನಮ್ಮ ಹರಿದಾಸರು ಹೇಳಿದರೆ, ಇದನ್ನೇ ನಾವು ಶರಣ ಸಾಹಿತ್ಯದಲ್ಲೂ ನೋಡ್ತೀವಿ. ಅಂದರೆ ಇದನ್ನು ನಾವು ಹೇಗೆ ತೆಗೆದುಕೊಳ್ಬೇಕು ಅಂದರೆ ನಮ್ಮ ಶರೀರವನ್ನು ಒಂದು ಸಾಧನೆಗಾಗಿ ನಾವು ಬಳಸ್ಕೊಳ್ಬೇಕಾಗತ್ತೆ. ಇದನ್ನು ಕೇವಲ ಲೌಕಿಕದ ಐಹಿಕದ ಭೋಗಕ್ಕಾಗಿ ಮಾತ್ರ ಇರುವಂಥದ್ದಲ್ಲ, ಸಾಧನೆಗಾಗಿ ಈ ಶರೀರ ಇರುವಂಥದ್ದು. ಈ ಸಾಧನೆಗೆ ಬೇಕಾದಂತೆ ನಾವು ನಮ್ಮ ಶರೀರವನ್ನು ಪಳಗಿಸ್ಕೊಳ್ಳೋದಿದೆಯಲ್ಲ, ಅದು ತುಂಬ ಮುಖ್ಯ. ಅಂದರೆ ವ್ಯಕ್ತಿತ್ವದ ಉನ್ನತೀಕರಣ ಅನ್ನುವಂಥಲ್ಲಿ ಆ ಒಂದು ನಿಲುವಿನಲ್ಲಿ ನಾವು ಯೋಚನೆ ಮಾಡುವಾಗ, ವ್ಯಕ್ತಿತ್ವದ ಉನ್ನತೀಕರಣ ಅನ್ನುವಾಗ ಇದು ಮಾನಸಿಕ, ದೈಹಿಕ ಎಲ್ಲ ಕ್ಷಮತೆಯನ್ನು ವೃದ್ಧಿಸ್ಕೊಳ್ಳುವಂಥದ್ದು. ಪ್ರತಿ ದಿನಕ್ಕೂ ನಮ್ಮ ಕ್ಷಮತೆಯನ್ನು ಇನ್ಕ್ರೀಸ್ ಮಾಡಿಕೊಳ್ಳುವಂಥದ್ದು, ವೃದ್ಧಿಸ್ಕೊಳ್ಳುವಂಥದ್ದು. ಈ ಒಂದು ಕೆಲಸವನ್ನು ಹರಿದಾಸರು ತಮ್ಮ ಸರಳವಾದ ಸಾಹಿತ್ಯದಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಹೀಗೆ ಹೇಳುವಾಗ ಇದರಲ್ಲಿ ನಾವು ಪಂಚತತ್ವಗಳು ಅಂತ ಹೇಳ್ತೀವಿ. ಅಂದರೆ ದಾಸ್ಯ, ಭಕ್ತಿ, ವಾತ್ಸಲ್ಯ, ಕರುಣೆ ಹಾಗೂ ಮಮತೆ, ಈ 5 ಶಾಂತತೆ, ಕೊನೆಯದು ಶಾಂತಿ ಅಂತ ಹೇಳ್ತೀವಿ. ಇಲ್ಲಿ ಈ 5ಕ್ಕೂ ಸಹ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಆದರೆ ಇಲ್ಲಿ ಶಾಂತಿ ಅನ್ನುವ ಹೆಸರಿನಲ್ಲಿ ನಮ್ಮನ್ನು ನಿಷ್ಕ್ರಿಯರನ್ನಾಗಿ ಎಂದೂ ಮಾಡಿಲ್ಲ ಹರಿದಾಸರು. ಅಂದರೆ ನಮಗೆ ಹೊರಗಿನಿಂದ ಆಕ್ರಮಣಕಾರರು ಏನಾದರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದರೆ ಅಂತಹ ಸಂದರ್ಭದಲ್ಲಿ ವಿರೋಧಿಸಿ ಅವರನ್ನು ಹಿಮ್ಮೆಟ್ಟಿಸುವಂತಹ ಒಂದು ಕ್ಷಾತ್ರ ಗುಣವನ್ನು ಸಹ ನಮ್ಮ ಹರಿದಾಸರು ಬೋಧಿಸ್ತಾರೆ. ಇದಕ್ಕೆ ಒಂದು ನಿದರ್ಶನ ಅಂತಂದರೆ, ಅರಸಪ್ಪ ನಾಯಕರು ಅವರ ರಾಜ್ಯವನ್ನು ಆಳ್ತಿದ್ದಂತಹ ಕಾಲದಲ್ಲಿ ಹೊರಗಿನ ಆಕ್ರಮಣಕಾರರು ಬಂದು ಅವ್ರ ಮೇಲೆ ದಾಳಿ ಮಾಡಿದಾಗ ಅವರು ನಿತ್ರಾಣರಾಗಿ ಹಿಂದಿರುಗಿ ಬಿಡ್ತಾರೆ, ಅಂದರೆ ಸೋಲನ್ನು ಅನುಭವಿಸ್ತಾರೆ. ಆಗ ಶ್ರೀ ವಾದಿರಾಜರು ಅವರನ್ನು ಕೂರಿಸ್ಕೊಂಡು ಗುರುಗಳ ಸ್ಥಾನದಲ್ಲಿ ಅವರಿಗೆ ಕೊಡ್ತಕ್ಕಂತಹ ಬೋಧನೆ ನೋಡಬೇಕು. ನೀನು ಶಾಂತವಾಗಿ ಕೂತ್ಕೊಂಡ್ಬಿಡು ಅಂತ ಅವ್ರು ಹೇಳೋದಿಲ್ಲ, ನಿನ್ನ ರಾಜ್ಯವನ್ನು ಒಪ್ಪಿಸ್ಬಿಡು ಅಂತ ಅವ್ರು ಹೇಳೋದಿಲ್ಲ. ಅವ್ರು ಹೇಳುವಂಥದ್ದು, ಈಗ ನಿನ್ನ ಗುಣ, ನಿನ್ನ ಧರ್ಮ ಏನಿದೆ ಅವರವರ ಧರ್ಮಕ್ಕೆ ಅನುಗುಣವಾಗಿ ನಡೆದುಕೊಳ್ಳೋದೇ ನಮ್ಮ ಲೌಕಿಕದ ಒಂದು ಸಾರ್ಥಕತೆ. ನಿನ್ನ ಧರ್ಮ ಕ್ಷಾತ್ರ, ನೀನು ರಾಜನಾಗಿ ಪ್ರಜೆಗಳ ಪರಿಪಾಲನೆ ಮಾಡಬೇಕು. ಈಗ ನೀನೇನಾದರೂ ಸೋತು ಹಿಂದಿರುಗಿದರೆ ಪ್ರಜೆಗಳನ್ನು ಬೇರೆ ಯಾರಿಗೂ ಒಪ್ಪಿಸಿದ ಹಾಗೆ ಆಗುತ್ತೆ, ಅವರು ತುಂಬ ಕಷ್ಟಗಳನ್ನು ಪಡಬೇಕಾಗತ್ತೆ. ಹಾಗಾಗಿ ನಿನ್ನ ಕ್ಷಾತ್ರ ತೇಜಸ್ಸನ್ನು ಉದ್ದೀಪನಗೊಳಿಸಿ ಇಂದಿನ ಯುದ್ಧದಲ್ಲಿ ನೀನು ಗೆಲ್ಲಲೇಬೇಕು, ಕ್ಷಾತ್ರ ತೇಜಸ್ಸನ್ನು ಎಂದೂ ಮರೆಯೋ ಹಾಗಿಲ್ಲ ಅಂತ ಹೇಳಿ ಅವರಿಗೆ ಉತ್ತೇಜನ ಕೊಟ್ಟು ಯುದ್ಧಕ್ಕೆ ಕಳಿಸ್ತಾರೆ. ಅದರಲ್ಲಿ ಅವರು ವಿಜಯಿಗಳು ಆಗ್ತಾರೆ. ಇಂತಹ ಕ್ಷಾತ್ರ ಗುಣವನ್ನು ಸಹ ಬೋಧಿಸಿದ್ದು ನಮ್ಮ ಹರಿದಾಸರು. ಅಂದರೆ ಅವರು ಕೇವಲ ಶಾಂತಿ ಮಂತ್ರವನ್ನಾಗಲಿ, ಕೇವಲ ಭಕ್ತಿ ಅಂತ ಹೇಳಿ ಕೂತ್ಕೊಂಡು ಭಜನೆ ಮಾಡಿದ್ದಾಗಲಿ ಇಷ್ಟಕ್ಕೆ ಸೀಮಿತ ಆದದಲ್ಲ ನಮ್ಮ ದಾಸ ಸಾಹಿತ್ಯ ಅಥವಾ ಹರಿದಾಸರ ಒಂದು ಕೆಲಸಗಳು. ಈ ಎಲ್ಲವೂ ಸಹ ಸಾಹಿತ್ಯವಾಗಿ, ಅಂದರೆ ಅವರು ನಡ್ಕೊಂಡಂತಹ, ಅವರು ಮಾಡಿದಂತಹ ಪ್ರತಿಯೊಂದು ಕೆಲಸಗಳು ಸಹ ಸಾಹಿತ್ಯವಾಗಿ ನಮಗೆ ಸ್ಕ್ರಿಪ್ಟ್ ಮೂಲಕ ಸಿಗುತ್ತೆ. ಈಗ ಜನಪದರಲ್ಲಿ ಎಷ್ಟೆಷ್ಟೋ ಸಾಧಕರಿದ್ದಾರೆ, ಆದರೆ ಜನಪದದ್ದು ನಮಗೆ ಸಾಹಿತ್ಯಿಕವಾಗಿ ಗ್ರಾಂಥಿಕ ರೂಪದಲ್ಲಿ ಸಿಗೋದಿಲ್ಲ, ಗ್ರಂಥ ರೂಪದಲ್ಲಿ. ಯಾಕೆಂದರೆ ಅದು ಜನರ ಬಾಯಿಂದ ಬಾಯಿಗೆ ಮೌಖಿಕವಾಗಿ ಬಂದಂಥದ್ದು. ಆದರೆ ನಮ್ಮ ಸಾಹಿತ್ಯದ ಅನೇಕ ಪ್ರಕಾರಗಳು ಗ್ರಾಂಥಿಕ ರೂಪದಲ್ಲಿ ನಮಗೆ ಸಿಗುತ್ತೆ. ಅದರಲ್ಲಿ ನಮ್ಮ ಸೌಭಾಗ್ಯ ಅಂತ ಹೇಳಬಹುದು, ಹರಿದಾಸ ಸಾಹಿತ್ಯವು ಒಂದು. ಆದರೆ ಎಷ್ಟೋ ಈಗ ಪುರಂದರದಾಸರ ಲಕ್ಷ ಪದಗಳು ಇದೆ, ಬರೆದಿದ್ದಾರೆ ಅನ್ನೋದಕ್ಕೆ ಉಲ್ಲೇಖಗಳಿದೆ, ಆದರೆ ಅಷ್ಟು ನಮಗೆ ದೊರಕ್ತಾ ಇಲ್ಲ. ಅದರ ಬಗ್ಗೆ ನಿರಂತರ ಈಗ ಕೇವಲ ಪುರಂದರದಾಸರಲ್ಲ, ಅನೇಕ ಹರಿದಾಸರ ಅನೇಕ ಕೀರ್ತನೆಗಳ ಬಗ್ಗೆ ಇವತ್ತಿಗೂ ಸಹ ರಿಸರ್ಚ್ಗಳು ನಡೀತಾನೆ ಇದೆ. ಎಲ್ಲಿ ಸಿಗಬಹುದು, ಹೇಗೆ ಇವೆಲ್ಲ ಕಾಣೆಯಾಗಿದೆ, ಯಾಕೆ ನಮ್ಮನ್ನು ತಲುಪಲಿಲ್ಲ ಅನ್ನುವಂತಹ ಸಂಶೋಧನೆಗಳು ಇವತ್ತಿಗೂ ನಡೀತಾ ಇದೆ. ಹಾಗೆ ನಾವಿರ್ತಕ್ಕಂತಹ ಕೋಲಾರ ಜಿಲ್ಲೆ ಇದೆಯಲ್ಲ, ಇಲ್ಲೂ ಸಹ ಅನೇಕ ಹರಿದಾಸರು ಆಗಿ ಹೋಗಿದ್ದಾರೆ. ಇಲ್ಲಿ ಕೋಲಾರದಲ್ಲಿ ಅದ್ಯಾವುದು ಗಲ್ಪೇಟೆ ಅಂತ ಹೇಳ್ತಾರಲ್ಲ, ಅಲ್ಲಿ ಸಹ ಚಂಚುದಾಸರು ಅನ್ನುವಂಥವರು ಅವರ ಶಿಷ್ಯ ವೃಂದವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಅವರ ಶಿಷ್ಯರು ಸಹ ಈಗ ಮಂಡ್ಯದ ಹತ್ತಿರದಲ್ಲಿದ್ದು ತಮ್ಮ ಕೃತಿಗಳನ್ನು ರಚನೆ ಮಾಡಿ ಹಾಡಿ ಹರಿದಾಸ ಪಂಥವನ್ನು ಅವರ ಶಿಷ್ಯಂದರಿಗೆ ಮುಂದಿನ ತಲೆಮಾರಿಗೆ ಅವರು ವರ್ಗಾವಣೆ ಮಾಡ್ತಾ ಇದ್ದಾರೆ. ಈ ಥರ ಹರಿದಾಸರು ನಮ್ಮ ಕೋಲಾರ ಜಿಲ್ಲೆಯಲ್ಲೂ ಸಹ ಅನೇಕರು ಆಗಿ ಹೋಗಿದ್ದಾರೆ. ಇವೆಲ್ಲದರ ಅರಿವು ನಮಗಿದ್ದರೆ ಮುಂದಿನ ನಿಮ್ಮಿಂದ ಮುಂದಿನ ಜನಾಂಗಕ್ಕೆ ಇದನ್ನು ನಾವು ತಿಳಿ ಹೇಳ್ಬೋದು. ಇದು ಕೇವಲ ಮೌಢ್ಯ ಇಲ್ಲ. ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನಿಸಬೇಕಾದ ವಿಚಾರ, ಇಲ್ಲಿ ಮೌಢ್ಯ ಇಲ್ಲ. ಭಕ್ತಿ ಅನ್ನುವಂಥದ್ದು ನಮಗೆ ನಿಜವಾಗ್ಲೂ ಜನರನ್ನು ಏಕೀಕರಣಕ್ಕಾಗಿ ಆ ಒಂದು ಹೊದಿಕೆ ಬೇಕಾಗಿತ್ತು, ಅದಕ್ಕೋಸ್ಕರ ತೆಗೆದುಕೊಂಡದ್ದು. ಅದರ ಅಡಿಯಲ್ಲಿ ಮೌಢ್ಯಗಳನ್ನು
ತೆಗೀತಾ ಇಡೀ ಸಮಾಜವನ್ನು ಒಂದುಗೂಡಿಸುವಂತಹ ಕೆಲಸವನ್ನು ಮಾಡಿದ್ದು ನಮ್ಮ ಈ ದಾಸ ಸಾಹಿತ್ಯ. ಹಾಗಾಗಿ ಇದರ ಅಧ್ಯಯನವನ್ನು ಮುಂದಿನ ದಿನಗಳಲ್ಲಿ ಸಾಧ್ಯ ಆದಷ್ಟು ನೀವೆಲ್ಲ ವಿಜ್ಞಾನ ವಿದ್ಯಾರ್ಥಿಗಳು ಆದರೂ ಸಾಹಿತ್ಯದ ಕಡೆಗೆ ಒಂದಿಷ್ಟಾದರೂ ಸಮಯವನ್ನು ಕೊಟ್ಟು, ಯಾಕೆಂದರೆ ನಮ್ಮ ಸಂಸ್ಕೃತಿಯನ್ನು ಅರ್ಥಕೊಳ್ಳೋದು ತುಂಬ ಮುಖ್ಯ. ನೀವು ವೈಜ್ಞಾನಿಕ ನೆಲೆಯಲ್ಲಿ ಏನನ್ನೇ ತಿಳಿದುಕೊಂಡ್ರೂ ಸಹ ಅದಕ್ಕೆ ನಮ್ಮ ಮಣ್ಣಿನ ಸ್ಪರ್ಶ ಬಂದಾಗ, ಆಧ್ಯಾತ್ಮದ ಒಂದು ಟಚ್ ಸಿಕ್ಕಿದಾಗ, ಅದಕ್ಕೆ ಒಂದು ಸ್ಪರ್ಶ ಆದಾಗ ಅದು ನಿಮ್ಮ ಜೀವನದ ಗತಿಯನ್ನೇ ಬದಲಿಸುತ್ತೆ. ಯಾವತ್ತೂ ನಿಮ್ಮ ಜೀವನದ ಒಂದು ಸನ್ಮಾರ್ಗ ಏನಿದೆ ಅದರಿಂದ ವಿಚಲಿತರಾಗೋದಕ್ಕೆ ಸಾಧ್ಯವೇ ಇರೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳೇ, ಯಾವುದೇ ಒಂದು ನಾವು ಭಕ್ತಿ ಮಾರ್ಗ ಅಂದಾಗ ಅದರಲ್ಲಿ ವೈಜ್ಞಾನಿಕತೆ ಇಲ್ಲ ಅನ್ನುವಂತಹ ನಿರ್ಧಾರವನ್ನು ನೇರವಾಗಿ ತೆಗೆದುಕೊಳ್ಳೋದು ಬೇಡ. ಆಗಲೇ ಸರ್ ಅವರು ಮಾತಾಡ್ತಾ ಹೇಳಿದರು, ಚಿಂತನೆಯನ್ನು ರೂಢಿಸ್ಕೊಳ್ಳಿ. ಈಗ ನಾನಿಷ್ಟು ಹೇಳಿದ್ನಲ್ಲ ಹೀಗೆ ನಂಬಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಅಧ್ಯಯನ ಮಾಡಿ, ಕೇಳಿ, 4-6 ಜನ ವಿದ್ವಾಂಸರೊಟ್ಟಿಗೆ ಎಲ್ಲ ವಿಚಾರಗಳನ್ನು ಚಿಂತನೆ ಮಾಡುವಂತಹ ಒಂದು ವಿವೇಕವನ್ನು ಜಾಗೃತಿಗೊಳಿಸ್ಕೊಂಡ್ರೆ ನಮ್ಮನ್ನು ಸೋಲಿಸುವಂಥವರು ಇಡೀ ಪ್ರಪಂಚದಲ್ಲೇ ಯಾರೂ ಇರೋದಿಲ್ಲ. ಅಂತಹ ಚಿಂತನೆಯನ್ನು ಮಾಡಿ ಅನ್ನುವಂತಹ ಜಾಗೃತಿಯನ್ನೇ ನಮ್ಮ ಹರಿದಾಸರು ಕೊಟ್ಟಿದ್ದು. ಇಲ್ಲಿ ಕೇವಲ ದಾಸರ ಪದಗಳು ಮಾತ್ರ ಅಲ್ಲ, ಅನೇಕ ಉಗಾಭೋಗಗಳು ಹಾಗೂ ಕನಕದಾಸರಂತೂ ಅತ್ಯಂತ ಮೇರು ಕವಿ. ಅವರನ್ನು ಕೇವಲ ದಾಸ ಸಾಹಿತ್ಯಕ್ಕಷ್ಟೇ ಸೀಮಿತವಾಗಿಡದೆ ಅವರನ್ನು ಕವಿಗಳು ಅಂತಲೇ ನಾವು ಈಗ ಗಾಯನ ಸ್ಪರ್ಧೆಯಲ್ಲಿ ಕನಕದಾಸರ ಗೀತೆಗಳನ್ನು ಕವಿಗಳ ಗೀತೆಗಳನ್ನಾಗಿಯೂ ಸಹ ನಾವು ತೆಗೆದುಕೊಳ್ತೇವೆ. ಯಾಕೆಂದರೆ ಅವರು ಕವಿಗಳಾಗಿ ಸಹ ಗುರುತಿಸ್ಕೊಂಡವರು. ಅತ್ಯಂತ ಪ್ರಬುದ್ಧತೆಯಿಂದ ಅಂದಿನ ಸಮಾಜದ ನ್ಯೂನತೆಗಳನ್ನು ಜನರಿಗೆ ತೋರಿಸ್ತಾ ಅದಕ್ಕೆ ಪರಿಹಾರವನ್ನು ಸೂಚಿಸಿದಂತಹ ಇಂತಹ ದಾಸ ಸಾಹಿತ್ಯ ಯಾವತ್ತಿಗೂ ಸಹ ನಮಗೆ ಮಾರ್ಗದರ್ಶಿ ಅನ್ನುವಂಥದ್ದು. ಹಾಗೆ ಬಡೆ ಸಾಬ್ ಅನ್ನುವಂತಹ ಮಹಮ್ಮದೀಯ ಪಂಥದವರು, ಅವರು ಈ ದಾಸ ಸಾಹಿತ್ಯಕ್ಕೆ ಆಕರ್ಷಿತರಾಗ್ತಾರೆ. ಇದು ತುಂಬ ಆಕರ್ಷಿತವಾಗಿದೆ, ನನಗೆ ನನ್ನ ಮನಸ್ಸನ್ನು ಸೂರೆಗೊಂಡಿದೆ, ನಾನು ಇದರಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಬರೀಬೇಕು, ಇದನ್ನು ತಿಳಿಬೇಕು, ಓದಬೇಕು ಅಂತ ಅಂದಾಗ ಪಟವಾರಿ ಶ್ರೀನಿವಾಸ್ ಅನ್ನುವಂಥವರ ಮನೆಯಲ್ಲೇ ಅವರಿಗೆ ಆಶ್ರಯ ಕೊಟ್ಟು ಅವರಿಗೆ ದಾಸ ಸಾಹಿತ್ಯದ ಆಮೂಲಾಗ್ರ ಬೆಳವಣಿಗೆಗಳು ಅಥವಾ ಚಿಂತನೆಗಳ ಮಾರ್ಗ ಏನಿದೆ ಅವೆಲ್ಲವನ್ನು ಅವರು ಬೋಧಿಸ್ತಾರೆ. ಬಡೆ ಸಾಬ್ ಏನಿದ್ದಾರೆ ಅವರು ಇದರಲ್ಲಿ ಅನೇಕ ಕೃತಿಗಳನ್ನು ರಚಿಸ್ತಾರೆ, ಅದನ್ನು ಹಾಡಿಕೊಂಡು ಆಮೇಲೆ ಇದಕ್ಕಾಗಿ ಅವರು ಸಂಗೀತವನ್ನು, ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡ್ತಾರೆ. ದೊಡ್ಡ ದೊಡ್ಡ ವಿದ್ವಾಂಸರ ಬಳಿ ಸಂಗೀತವನ್ನು ಅಭ್ಯಾಸ ಮಾಡಿ ಸಾಹಿತ್ಯವನ್ನು ಹೇಗೆ ರಚಿಸಬಹುದು ಅನ್ನುವಂಥದ್ದನ್ನು ಪಟವಾರಿ ಶ್ರೀನಿವಾಸ್ ಅವರ ಬಳಿಯಲ್ಲಿ ಅಭ್ಯಾಸ ಮಾಡಿ ದೊಡ್ಡ ಹರಿದಾಸರೇ ಆಗ್ತಾರೆ. ಹಾಗಾಗಿ ಇಲ್ಲಿ ನಾವು ಕಂಡುಕೊಳ್ಬಹುದಂತಹ ಇನ್ನೊಂದು ಸತ್ಯ, ಇದು ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ, ಅಲ್ಲಿ ಯಾವುದೇ ಕಟ್ಟುಕಟ್ಟಳೆಗಳಿಲ್ಲ. ಯಾರನ್ನು ಬೇಕಿದ್ರೂ ಒಳಗೊಂಡಂತೆ ಈ ದಾಸ ಸಾಹಿತ್ಯ ಎಲ್ಲರನ್ನೂ ಸೇರಿಸ್ಕೊಳ್ತಾ, ಅಂದರೆ ಸಮಾಜಮುಖಿಯಾಗಿ ನಡೆಯುವಂತಹ ಒಂದು ಸಾಹಿತ್ಯದ ಕೃಷಿ ಈ ದಾಸ ಸಾಹಿತ್ಯ. ಇಲ್ಲಿ ಯಾವುದೇ ಮಿತಿ ಇಲ್ಲದೆ ಎಲ್ಲರನ್ನೂ ಒಳಗೊಂಡಂತೆ ನಡೆಯುವಂತಹ ಸಾಹಿತ್ಯ ಕೃಷಿ ಅನ್ನೋದನ್ನು ನಾವಿಲ್ಲಿ ಮುಖ್ಯವಾಗಿ ಮನಗಾಣಬೇಕಾಗತ್ತೆ. ಇಂತಹ ಅನೇಕ ಸಾಮಾಜಿಕ ನಡೆಗಳು ನಮ್ಮ ದಾಸ ಸಾಹಿತ್ಯದಲ್ಲಿ ಕಾಣಬಹುದು. ಕ್ಷಾತ್ರ ತೇಜಸ್ಸನ್ನು ವರ್ಧಿಸುವಂತಹ ಕೆಲಸವನ್ನು ಅವರು ಮಾಡಿದ್ದಾರೆ, ಮೌಢ್ಯಗಳನ್ನು ತೊಡೆಯುವಂತಹ ಕೆಲಸವನ್ನು ಮಾಡಿದ್ದಾರೆ, ವರ್ಗ ಸಂಘರ್ಷಗಳಿಗೆ ಕಡಿವಾಣ ಹಾಕುವಂಥದ್ದನ್ನು ಮಾಡಿದ್ದಾರೆ. ಹಾಗೆ ಇಲ್ಲಿ ಇನ್ನೊಂದು, ಈಗ ಹೆಣ್ಮಕ್ಳು ಜಾಸ್ತಿ ಇದ್ದೀರಾ ನೀವು, ಮಹಿಳಾ ಕೀರ್ತನಕಾರರು ಅನೇಕರು, ಹೆಳವನಕಟ್ಟೆ ಗಿರಿಯಮ್ಮ, ಹರಪನಹಳ್ಳಿ ಭೀಮವ್ವ ಇವರ ಆದಿಯಾಗಿ ಅನೇಕ ಮಹಿಳಾ ಕೀರ್ತನಕಾರರು ಇಂದಿಗೂ ಸಹ ನಮ್ಮ ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಸಹ ನಾವು ನೋಡ್ತೀವಿ. ಇಂದಿಗೂ ಸಹ ಮಹಿಳಾ ಕೀರ್ತನಕಾರರು ತಮ್ಮ ಕೀರ್ತನೆಗಳನ್ನು ರಚಿಸಿ ಹಾಡಿ ಅದನ್ನು ಜನಮಾನಸಕ್ಕೆ ತಲುಪಿಸ್ತಾ ಇದ್ದಾರೆ. ಅದು ಮೊದಲಿನಿಂದ ಯಾವಾಗ ನಮ್ಮ ಹರಿದಾಸರ ಪಂಥ ಏನು ಸ್ಟಾರ್ಟ್ ಆಗಿದೆ ಆಗಿಂದನೂ ಸಹ, ಅಂದರೆ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವೇ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲದಂತಹ ಸಂದರ್ಭದಲ್ಲಿಯೂ ಸಹ ನಮ್ಮ ಮಹಿಳೆಯರು ಕೀರ್ತನೆಗಳನ್ನು ರಚಿಸುವಷ್ಟು ಪ್ರಬುದ್ಧರಾಗಿದ್ದರು. ಅಂದರೆ ತಿಳ್ಕೊಳ್ಳೋಣ ಅವರ ಪ್ರಬುದ್ಧತೆ ಎಷ್ಟಿತ್ತು. ಅವರಲ್ಲಿ ಸ್ಕೂಲಿಗೆ ಹೋಗಿ ಯಾವುದೋ ಒಂದು ಗುರುಕುಲಕ್ಕೆ ಹೋಗಿ ಕಲಿದೇ ಇದ್ದರೂ ಸಹ ಅವರಲ್ಲಿ ಹಾಡುಗಳನ್ನು, ದಾಸರ ಪದಗಳನ್ನು ರಚಿಸಿ ಅದನ್ನು ಹಾಡಿ ಜನರಿಗೆ ಮುಟ್ಟಿಸುವಂತಹ ಒಂದು ಕೌಶಲ್ಯ ಅವರಲ್ಲಿ ಇತ್ತಲ್ಲ. ಇದೆಲ್ಲವೂ ನಮಗೂ ಸಹ ಜೆನೆಟಿಕಲಿ ಅಂತ ಏನು ಹೇಳ್ತೀವಿ, ರಕ್ತಗತವಾಗಿ ಬಂದಿರುತ್ತೆ. ಅದನ್ನು ನಾವು ನೆನಪಿಸ್ಕೊಳ್ಬೇಕಾಗಿದೆ. ಅದನ್ನು ನೆನಪಿಸ್ಕೊಂಡು ಮತ್ತೆ ಅದೇ ದಾರಿಯಲ್ಲಿ ನಡೀತಾ ನಮಗೆ ಹರಿದಾಸರು ನೀಡಿದಂತಹ ಸಾಹಿತ್ಯ ಇದೆ ಅದರ ಅಧ್ಯಯನ ಮಾಡ್ತಾ ಅದರಿಂದ ಸಮಾಜಕ್ಕೆ ನಾವು ಏನನ್ನು ಕೊಡಬಹುದು, ಹಾಗೆ ಸಮಾಜಮುಖಿಯಾಗಿ ನಡೆಯೋದಕ್ಕೆ ನಮಗೆ ಈ ದಾಸ ಸಾಹಿತ್ಯ ಎಷ್ಟರ ಮಟ್ಟಿಗೆ ಮಾರ್ಗವನ್ನು ತೋರಿಸುತ್ತೆ ಅನ್ನೋ ಎಲ್ಲ ಚಿಂತನೆಗಳನ್ನು ಈಗ ಮಾಡಬೇಕಾದಂತಹ ಒಂದು ಕಾಲಘಟ್ಟದಲ್ಲಿ ನಾವು ನಿಂತಿದ್ದೇವೆ. ಯಾಕೆಂದರೆ ಇಂದಿನ ಅನಿವಾರ್ಯತೆ, ನಮ್ಮ ಸಾಹಿತ್ಯದ ಅನೇಕ ಪ್ರಕಾರಗಳು ಹೇಗೋ ಹಾಗೂ ಹೀಗೂ ಈಗ ಕನ್ನಡ ಸಾಹಿತ್ಯ ಪರಿಷತ್ತು ಇಂತಹ ಅನೇಕ ಸಾಹಿತ್ಯದ ಸಂಸ್ಥೆಗಳಿಂದ ಕೆಲವಷ್ಟು ಸಾಹಿತ್ಯದ ಕಾರ್ಯಕ್ರಮಗಳು ನಡೀತಾ ಇದೆ ಬಿಟ್ಟರೆ ಸಾಹಿತ್ಯದ ಅನೇಕ ಪ್ರಕಾರಗಳು ಸ್ವಲ್ಪ ಬದಿಗೆ ಸರಿತಾ ಇದೆ.
ಇದು ನಿಜವಾಗ್ಲೂ ನಾವು ಒಂದು ರೀತಿಯ ವಿಷಾದದ ಸಂಗತಿನೇ ಇರಬಹುದು. ಇದಕ್ಕಾಗಿ ನಾವೆಲ್ಲರೂ ಮುಂದಿನ ಜನಾಂಗ ಇದು ಇಲ್ಲಿಗೆ ಕೊನೆಯಾಗಬಾರದು. ಮುಂದಿನ ಜನಾಂಗದವರು ಇರುವಂಥವರು ಇದರ ಬಗ್ಗೆ ಆಸಕ್ತಿ ತಳೆದು ಒಂದಿಷ್ಟು ಅಧ್ಯಯನವನ್ನು ಮಾಡುವಂತಹ ಪ್ರಯತ್ನ ನಿಮ್ಮೆಲ್ಲರಿಂದ ಆಗಲಿ. ಈ ಹರಿದಾಸ ಸಾಹಿತ್ಯದ ಬಗ್ಗೆ ವೈಜ್ಞಾನಿಕ ಚಿಂತನೆಗಳನ್ನೇ ಇಟ್ಕೊಳ್ಳೋಣ. ಇದರಲ್ಲಿ ಮತ್ತು ಇನ್ನೊಂದು ಮುಖ್ಯವಾಗಿ ನಾನು ಹೇಳಲೇಬೇಕಾದಂತಹ ವಿಚಾರ, ಯಾವುದೇ ಒಂದು ಸಾಹಿತ್ಯದ ಪ್ರಕಾರ ಇರಬಹುದು, ಅದರಲ್ಲಿ ಯಾರು ಬೇಕಿದ್ರೂ ಬರೀಬಹುದು, ಎಲ್ಲರೂ ಸ್ವತಂತ್ರರೇ. ಹೀಗೆ ಹರಿದಾಸರು ನಾವು ಅಂತ ಹೇಳಿಕೊಂಡು ಬರೆದವರು ಲಕ್ಷಾಂತರ ಕೋಟ್ಯಾಂತರ ಕೀರ್ತನೆಗಳು ಲಭ್ಯ ಇದೆ. ಆದರೆ ಅದರಲ್ಲಿ ಜೊಳ್ಳೆಷ್ಟು ತೆನೆಯಷ್ಟು ಅದನ್ನು ಆಯ್ಕೆ ಮಾಡಿಕೊಳ್ಬೇಕಾದಂಥದ್ದು ನಮ್ಮ ಒಂದು ವಿವೇಚನೆಗೆ ಬಿಟ್ಟದ್ದು. ಎಷ್ಟೋ ಕಡೆಗಳಲ್ಲಿ ಸ್ವಲ್ಪ ಮೌಢ್ಯವನ್ನೇ ಹೇಳುವಂತಹದ್ದು ಇರಬಹುದು. ಅದನ್ನೇ ಎಲ್ಲೋ ಕೆಲವರು ಉದಾಹರಣೆಯಾಗಿ ತೋರಿಸಿ, ನೋಡಿ ದಾಸ ಸಾಹಿತ್ಯ ಅಂದರೆ ಇಂತಹ ಮೌಢ್ಯ ಹೇಳುವಂಥದ್ದು ಅಂತ ಉದಾಹರಣೆಯಾಗಿ ತೋರಿಸೋದು ನಡಿಬಹುದು. ಆದರೆ ಎಲ್ಲದರಲ್ಲೂ ಅಪವಾದ ಇರೋ ಹಾಗೆ ಇಲ್ಲೂ ಸಹ ಎಲ್ಲೋ ಒಂದೆರಡು ಅಂತಹ ಮನಸ್ಸುಗಳು ಕೆಲವನ್ನ ಸೃಷ್ಟಿ ಮಾಡಿರಬಹುದು, ರಚನೆಗಳನ್ನು ಮಾಡಿರಬಹುದು. ಅದನ್ನು ಪಕ್ಕಕ್ಕಿಡೋಣ. ಸಮಾಜದ ಒಂದು ಉತ್ತಮ ಸಮಾಜದ ಉನ್ನತಿಗಾಗಿ ನಮಗೆ ಎಂತಹ ಸಾಹಿತ್ಯ ಬೇಕೋ ಅದು ಖಂಡಿತವಾಗ್ಲೂ ದಾಸ ಸಾಹಿತ್ಯದಲ್ಲಿ ಸಿಗುತ್ತೆ. ಅಂತಹ ಒಂದು ಉತ್ಕೃಷ್ಟವಾದ ಸಾಹಿತ್ಯವನ್ನು ನಾವು ಅಧ್ಯಯನ ಮಾಡ್ತಾ ಅದನ್ನು ಹಾಡಲು ಆಸಕ್ತಿ ಇರುವಂಥವರು, ಸಂಗೀತದಲ್ಲಿ ಅಭ್ಯಾಸ ಮಾಡಿರುವಂಥವರು ಅದನ್ನು ಗಾಯನ ರೂಪದಲ್ಲಿ ಬಳಸ್ಕೊಳ್ಬಹುದು. ಇಲ್ಲ ಅದನ್ನು ಕೇವಲ ಇನ್ನಷ್ಟು ಅದ್ರ ಬಗ್ಗೆ ರಿಸರ್ಚ್ ಮಾಡ್ತೀವಿ, ಸಂಶೋಧನೆಗಳನ್ನು ಮಾಡ್ತೀವಿ ಅನ್ನುವಂತಹ ವಿಚಾರ ಇರುವವರು ಅಧ್ಯಯನ ಮಾಡಬಹುದು. ಬೇಕಾದಷ್ಟು ಸಮಗ್ರ ಸಾಹಿತ್ಯ ನಿಮಗೆ ಸಿಗತ್ತೆ ಅದು. ಹಾಗಾಗಿ ಇದೆಲ್ಲವರ ಅಧ್ಯಯನವನ್ನು ಮಾಡ್ತಾ ನಮ್ಮ ದಾಸ ಸಾಹಿತ್ಯವನ್ನು ಮುಂದಿನ ಪೀಳಿಗೆಗೂ ನಾವು ಹೀಗೆ ಅದರ ಉನ್ನತ ಮಟ್ಟ ಏನಿದೆ, ಈಗ ಏನು ನಮ್ಮ ಕಣ್ಮುಂದೆ ಇದೆ, ಇದೇ ಒಂದು ಉನ್ನತೀಕರಿಸಿದ ಮಟ್ಟದಲ್ಲೇ ಅದನ್ನು ಮುಂದಿನ ಪೀಳಿಗೆಗೆ ಸಾಗಿಸುವಂತಹ ಜವಾಬ್ದಾರಿಯನ್ನು ನಾವೆಲ್ಲರೂ ಹೊರೋಣ. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ದಾಸ ಸಾಹಿತ್ಯದ ಪ್ರಕಾರಕ್ಕೆ ಒಂದು ಅವಧಿಯನ್ನು ಕೊಟ್ಟು ಒಂದು ಕಾರ್ಯಕ್ರಮವನ್ನು ನಿರೂಪಿಸಿರ್ತಕ್ಕಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಇಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂತಹ ಕಾಲೇಜಿನ ಹಾಗೂ ಇಷ್ಟೊತ್ತು ನಮಗೆ ಸಮಯವನ್ನು ಕೊಟ್ಟಂತಹ ಈ ಕಾಲೇಜಿನ ಶಿಕ್ಷಕ ಹಾಗೂ ಸಿಬ್ಬಂದಿ ವರ್ಗ ಎಲ್ರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಎಲ್ರಿಗೂ ಸಹ ನನಗೆ ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಹೃತ್ಪೂರ್ವಕವಾದ ಕೃತಜ್ಞತಾಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಮೂಡಲಕಿರಣ ನಮ್ಮ ಮುಳುಬಾಗ್ಲಲ್ಲಿ ಸುತ್ತಮುತ್ತ ನಡೆಯುವಂಥ ಎಲ್ಲ ಸುದ್ದಿಗಳನ್ನು ತುಂಬ ಡೀಟೇಲ್ ಆಗಿ ನಿಮಗೆ ಕೊಡ್ತಾರೆ. ಅಂದರೆ ಯೂಟ್ಯೂಬ್ ಚಾನಲ್ ಅಂತ ನೀವು ನೋಡಬೇಕು ಅನ್ನೋದಾದರೆ ನೀವು ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಗೊತ್ತೇ ಇದೆ, ನೀವು ಮೂಡಲಕಿರಣ ಅಂತ ಟೈಪ್ ಮಾಡಿದ್ರೆ ನಿಮಗೆ ಆ ಒಂದು ಐಕಾನ್ ಓಪನ್ ಆಗುತ್ತೆ. ಓಪನ್ ಆದಾಗ ಒಂದು ಕಡೆಗೆ ನಿಮಗೆ ಸಬ್ಸ್ಕ್ರೈಬ್ ಅಂತ ರೆಡ್ ಮಾರ್ಕಲ್ಲಿ ಇರುತ್ತೆ. ಸೊ ನೀವು ಅದನ್ನು ಬಟನ್ ಒತ್ತಿದ್ರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಆಗ್ತೀರಾ. ಅದಲ್ಲದೆ ಅಪ್ಡೇಟ್ಸ್ ನ್ಯೂಸ್ ಬೇಕು ಅನ್ನೋದಾದ್ರೆ, ನಿಮಗೆ ಆ ಎಲ್ಲ ನ್ಯೂಸ್ಗಳ ಮಾಹಿತಿ ಬೇಕು ಅನ್ನೋದಕ್ಕೆ ನೀವು ಆ ಬೆಲ್ ಬಟನ್